ಸ್ನೇಹಿತರೆ, ಮಾರ್ಚ್ 24 ಬುಧವಾರ ಕೇಂದ್ರ ಸರ್ಕಾರ ಗ್ಯಾಸ್ ಬಳಕೆದಾರರಿಗೆ ಬಿಗ್ ಅಪ್ಡೇಟ್ ಕೊಟ್ಟಿದೆ. ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಹಳೆ ಕೆಂಪು LPG ಸಿಲಿಂಡರ್ ಇರಲ್ಲ. ಕೇವಲ 3 ತಿಂಗಳಲ್ಲಿ PNG ಅಂದರೆ ಪೈಪಿಂದ ಮನೆಗೆ ಸೀದಾ ನಿಮ್ಮ ಸ್ಟವ್ಗೆ ಬರೋ ಗ್ಯಾಸ್ ಕನೆಕ್ಷನ್ಗೆ ಶಿಫ್ಟ್ ಆಗೋದು ಕಡ್ಡಾಯ ಅಂತ. ಈ ಸುದ್ದಿ ಕೇಳಿ ತುಂಬಾ ಜನ ಗಾಬರಿ ಆಗಿದ್ದಾರೆ. ನಮ್ಮ ಏರಿಯಾಗೆ ಇನ್ನೂ ಕೂಡ ಪೈಪ್ ಗ್ಯಾಸ್ ಕನೆಕ್ಷನ್ ಬಂದೇ ಇಲ್ವಲ್ಲ, ನಮ್ಮ ಬಿಲ್ಡಿಂಗಿಗೂ ಇಲ್ಲ, ನಮ್ಮ ಏರಿಯಾಗೂ ಬಂದಿಲ್ಲ, ಮತ್ತೆ ಸಿಲಿಂಡರ್ ಕೊಡಲಿಲ್ಲ ಅಂದರೆ ಏನು ಮಾಡೋದು ಅನ್ನೋ ಪ್ರಶ್ನೆಯನ್ನು ಕೆಲವರು ಕೇಳ್ತಿದ್ದಾರೆ. ಆದರೆ ಗಾಬರಿ ಬೇಡ. ಈ 3 ತಿಂಗಳ ಡೆಡ್ಲೈನ್ ಯಾರಿಗೆ ಅನ್ವಯ ಆಗುತ್ತೆ ಗೊತ್ತಾ? ಪೈಪ್ ಲೈನ್ ನಿಮ್ಮ ಏರಿಯಾಗೆ, ನಿಮ್ಮ ಮನೆಗೆ ಕನೆಕ್ಷನ್ನೇ ಇಲ್ಲ ಅಂದರೆ ಅವ್ರ ಕತೆ ಏನು? ಸರ್ಕಾರ ದಿಢೀರಂತ ಇಂಥ ಒಂದು ಕಠಿಣ ನಿರ್ಧಾರ ತಗೊಂಡಿದ್ಯಾಕೆ? ಅಷ್ಟಕ್ಕೂ ಈ PNG ಗ್ಯಾಸ್ ಅಂದ್ರೆ ಏನು? LPG ಬದಲಿಗೆ ಇದನ್ನ ತಗೊಳ್ಳಿ, ಇದನ್ನ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತೀರಾ ಸರ್ಕಾರ? ಇದೇನು ಎಕ್ಸ್ಟ್ರಾ ನಮ್ಮ ಹತ್ರ ಭೂಮಿ ಕೆಳಗಡೆ ಸಿಗ್ತಾ ಇದೆಯಾ ಭಾರತದಲ್ಲೇ? ಯಾಕೆ ಇದು ಪರವಾಗಿಲ್ಲ ಸರ್ಕಾರಕ್ಕೆ? ಇದು ಹೆಂಗ್ ವರ್ಕ್ ಆಗುತ್ತೆ? ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. 3 ತಿಂಗಳ ಗಡುವು ಯಾರಿಗೆ ಅನ್ವಯ, ಯಾರಿಗೆ ರಿಲೀಫ್? ಸ್ನೇಹಿತರೆ, ಮೊದಲಿಗೆ ಪೆಟ್ರೋಲಿಯಂ ಸಚಿವಾಲಯದ ಈ ಹೊಸ ಆದೇಶದ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ. 2026ರ ಈ ಹೊಸ ರೂಲ್ಸ್ ಪ್ರಕಾರ ಎಲ್ರಿಗೂ ಒಂದೇ ಸಲ ಗ್ಯಾಸ್ ಕಟ್ ಆಗಲ್ಲ. ಈ ನಿಯಮ ಅನ್ವಯ ಆಗೋದು ಬರೀ ನೋಟಿಫೈಡ್ ಕನ್ಸ್ಯೂಮರ್ಸ್ಗೆ ಮಾತ್ರ. ಏನ್ ರೂಲ್ಸ್ ಹಾಗಾದ್ರೆ? ಸಿಂಪಲ್. ನಿಮ್ಮ ಏರಿಯಾಗೆ, ನಿಮ್ಮ ಮನೆಗೆ ಆಲ್ರೆಡಿ ಗ್ಯಾಸ್ ಪೈಪ್ ಲೈನ್ ಕನೆಕ್ಷನ್ ಬಂದುಬಿಟ್ಟಿದ್ರೆ, ನಿಮ್ಮ ಮನೆ ಮುಂದೆನೇ ಹಾದು ಹೋಗಿದ್ರೆ, ನಿಮ್ಮ ಬಿಲ್ಡಿಂಗ್ ಅಥವಾ ಅಪಾರ್ಟ್ಮೆಂಟ್ಗೆ ಕನೆಕ್ಷನ್ ಇದ್ದರೆ ಕನೆಕ್ಷನ್ ತಗೊಳ್ಳೇಬೇಕು. ಅಲ್ಲಿ ಕನೆಕ್ಷನ್ ಇತ್ತು ಅಂದರೆ ಗ್ಯಾಸ್ ಕಂಪನಿಯವರು ಆಲ್ರೆಡಿ ತಗೊಳ್ರಿ ಕನೆಕ್ಷನ್ ಅಂತ ಹೇಳಿರ್ತಾರೆ. ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಅಂದರೆ 90 ಡೇಸ್ ಟೈಮ್ ಇರುತ್ತೆ ಅಷ್ಟೇ, ಅಂದರೆ 3 ಮಂತ್ಸ್ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಕಡ್ಡಾಯವಾಗಿ ಅಲ್ಲೇ ಲಭ್ಯ ಇರೋ ಆ PNG ಗ್ಯಾಸ್ ಕನೆಕ್ಷನ್ ಹಾಕಿಸ್ಕೊಳ್ಳೇಬೇಕು, ಶಿಫ್ಟ್ ಆಗಲೇಬೇಕು. ಇಲ್ಲ ಅಂದರೆ 91ನೇ ದಿನಕ್ಕೆ ನಿಮ್ಮ ಮನೆಗೆ LPG ಸಿಲಿಂಡರ್ ಬರೋದು ಲೀಗಲ್ ಆಗಿ ಸ್ಟಾಪ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಒಂದು ವೇಳೆ ನೀವು ಆಲ್ರೆಡಿ PNG ತಗೊಂಡು ಬ್ಯಾಕಪ್ಗೆ ಅಂತ ಹಳೆ ಸಿಲಿಂಡರ್ ಇಟ್ಕೊಂಡಿದ್ರೆ ಇವಾಗಲೇ ಹುಷಾರಾಗಿ, ಇದು ಕೂಡ ಕಂಪ್ಲೀಟ್ ಇಲ್ಲಿಗಲ್. ತಕ್ಷಣ ಹಳೆ ಸಿಲಿಂಡರ್ನ ಏಜೆನ್ಸಿಗೆ ವಾಪಸ್ ಮಾಡಬೇಕು, ಸರೆಂಡರ್ ಮಾಡಬೇಕು. ಹೊಸದಾಗಿ ರಿಫಿಲ್ ಕೂಡ ಸಿಗಲ್ಲ, ಯಾಕಂದ್ರೆ ನಿಮಗೆ ಪೈಪ್ ಮೂಲಕ ಮನೆಗೆ ಆಲ್ರೆಡಿ ಗ್ಯಾಸ್ ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಪೈಪ್ ಲೈನ್ ಹಾಕೋಕೆ ಪರ್ಮಿಷನ್ ಕೊಟ್ಟಿಲ್ಲ, ನಾವೇನ್ ಮಾಡೋದು ಅಂತ ಕೇಳಿದ್ರೆ ಸರ್ಕಾರ ಅದಕ್ಕೂ ಕೂಡ ಕಟ್ಟುನಿಟ್ಟಿನ ರೂಲ್ ತಂದಿದೆ. ಬಿಲ್ಡಿಂಗ್ ಓನರ್ ಆಗಿರ್ಲಿ, ಅಸೋಸಿಯೇಷನ್ ಆಗಿರ್ಲಿ, ಪರ್ಮಿಷನ್ ಕೊಡದೆ ಹೋದ್ರೂ ಕೂಡ ನೋಟಿಸ್ ಬಂದ 3 ತಿಂಗಳ ನಂತರ ಇಡೀ ಬಿಲ್ಡಿಂಗ್ ನ LPG ಸಪ್ಲೈ ಕಟ್ ಆಗುತ್ತೆ. ಹಾಗಾದ್ರೆ ನಮಗೆ ರಿಲೀಫ್ ಇಲ್ವಾ? ಖಂಡಿತ ಇದೆ. 2 ದೊಡ್ಡ ರಿಲೀಫ್ ಪಾಯಿಂಟ್ಸ್ ಇದೆ. ಒಂದು ವೇಳೆ ನಿಮ್ಮ ಏರಿಯಾಗೆ ಗ್ಯಾಸ್ ಪೈಪ್ ಲೈನ್ ಇನ್ನೂ ಕೂಡ ಆ ನೆಟ್ವರ್ಕೇ ಬಂದಿಲ್ಲ ಅಂದರೆ ನಿಮ್ಮ ಹಳೆಯ ರೆಡ್ ಸಿಲಿಂಡರ್ ಎಂದಿನಂತೆ ನಿಮ್ಮ ಮನೆಗೆ ಬರುತ್ತೆ, ನಿಮ್ಮ ಒಲೆಯನ್ನು ಉರಿಸುತ್ತೆ, ಟೆನ್ಷನ್ ಇಲ್ಲ. 2ನೇದು ಟೆಕ್ನಿಕಲ್ ಇನ್ಫೀಸಿಬಿಲಿಟಿ ಕ್ಲಾಸ್. ಅಂದರೆ ನಿಮ್ಮ ಏರಿಯಾದಲ್ಲಿ ಪೈಪ್ ಲೈನ್ ಗ್ಯಾಸ್ ಬಂದಿದೆ, ಆದರೆ ನಿಮ್ಮ ಬಿಲ್ಡಿಂಗ್ಗೆ ಡಿಸೈನ್ ಸರಿ ಇಲ್ಲ, ಜಾಗ ಇಲ್ಲ, ಅಥವಾ ಪೈಪ್ ಹೇಳಿದ್ರೆ ಬಿಲ್ಡಿಂಗ್ ಸೇಫ್ಟಿ ಇಲ್ಲ, ಬಿಲ್ಡಿಂಗ್ಗೆ ಬಿದ್ದು ಹೋಗೋ ಅಪಾಯ ಇದೆ ಅಂತ ಹೇಳಿದ್ರೆ, ಗ್ಯಾಸ್ ಕಂಪನಿ ಇಂಜಿನಿಯರ್ಗಳಿಗೆ ಆ ರೀತಿ ಅನಿಸಿದ್ರೆ ಅವರೇ ನಿಮಗೊಂದು NOC ಕೊಡ್ತಾರೆ. ಆ NOC ಇದ್ರೆ LPG ಸಿಲಿಂಡರ್ ಕಂಟಿನ್ಯೂ ಆಗುತ್ತೆ. ಸೊ ವಿನಾಕಾರಣ ಭಯ ಪಡೋ ಅಗತ್ಯ ಕೂಡ ಇಲ್ಲ ಜನ. LPG ಬ್ಯಾನ್, PNG ಆನ್. ಯಾಕೆ ಈ ದಿಢೀರ್ ನಿರ್ಧಾರ? ಕಾರಣ ನಮ್ಮ ಇಂಧನ ಭದ್ರತೆ ಹಾಗೂ ನಮ್ಮ LPG ಬಳಕೆಯ ಡೇಟಾ. ಪ್ರಾಗ್ಮಾ ಮಾರ್ಕೆಟ್ ರಿಸರ್ಚ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರೋ 2026ರ ಲೇಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ಭಾರತಕ್ಕೆ ವರ್ಷಕ್ಕೆ 31.3 ಮಿಲಿಯನ್ ಟನ್ LPG ಬೇಕು. ತಿಂಗಳಿಗೆ ನಮ್ಮ ಜನ ಸುಮಾರು 27 ಲಕ್ಷ ಟನ್ LPGಯನ್ನು ಬಳಸ್ತಾರೆ. ಆದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದು ಬರೀ 13 ಮಿಲಿಯನ್ ಟನ್ ಮಾತ್ರ. ಅಂದರೆ 60% LPGಯನ್ನು ನಾವು ಬೇರೆ ರಾಷ್ಟ್ರಗಳಿಂದಲೇ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇರಾನ್ ಯುದ್ಧದ ಟೆನ್ಷನ್ನಿಂದಾಗಿ ಈ ಇಂಪೋರ್ಟ್ಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಹಡಗುಗಳು ಬರೋದು ಕಷ್ಟ ಆಗ್ತಾ ಇದೆ. ಆದರೆ PNG ಕತೆ ಹಾಗಿಲ್ಲ. PNG ಗ್ಯಾಸ್ ಇಂಪೋರ್ಟ್ ಮಾಡ್ತೀವಿ ನಿಜ, ಆದರೆ ನಮ್ಮದೇ ಬಾಂಬೆ ಹೈ, ಕೃಷ್ಣಾ ಗೋದಾವರಿ ಬೇಸಿನ್ನಂತಹ ಹಲವು ಕಡೆ ಸ್ವದೇಶಿಯಾಗೂ ಕೂಡ ಉತ್ಪಾದನೆಯಾಗೋ ನ್ಯಾಚುರಲ್ ಗ್ಯಾಸ್ನ ಸರ್ಕಾರ ಫಸ್ಟ್ ಪ್ರಯಾರಿಟಿ ಕೊಟ್ಟು ಈ ಸಿಟಿ ಗ್ಯಾಸ್ ನೆಟ್ವರ್ಕ್ ಗೃಹ ಬಳಕೆಯ PNGಗೆ ಸಪ್ಲೈ ಮಾಡುತ್ತೆ, ಪೈಪ್ ನ್ಯಾಚುರಲ್ ಗ್ಯಾಸ್ಗೆ. ಜೊತೆಗೆ ಇದರ ಇಂಪೋರ್ಟ್ ರೂಟ್ ಕೂಡ ಬೇರೆ ಇರೋದ್ರಿಂದ PNGಗೆ ಯುದ್ಧದ ಬಿಸಿ ಅಷ್ಟಾಗಿ ತಟ್ಟಿಲ್ಲ. ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ದೇಶಾದ್ಯಂತ ಸುಮಾರು 60 ಲಕ್ಷ ಮನೆಗಳ ಅಕ್ಕಪಕ್ಕ ಪೈಪ್ ಲೈನ್ ಇದ್ರೂ ಕೂಡ ಅವರಿನ್ನೂ ಸಿಲಿಂಡರೇ ಬಳಸ್ತಾ ಇದ್ದಾರೆ. ಅವರನ್ನು PNGಗೆ ಶಿಫ್ಟ್ ಮಾಡಿದ್ರೆ ಆ ಉಳಿಯುವ ಕೋಟ್ಯಂತರ ಸಿಲಿಂಡರ್ಗಳನ್ನು ಪೈಪ್ ಲೈನ್ ಹಾಕೋಕೇನೆ ಕಷ್ಟ ಆಗೋ ಹಳ್ಳಿಗಳಿಗೆ, ಗುಡ್ಡಗಾಡು ಪ್ರದೇಶಗಳಿಗೆ ಮತ್ತು ಉಜ್ವಲ ಯೋಜನೆಯ ಮನೆಗಳಿಗೆ ಈಸಿಯಾಗಿ ಹಂಚಬಹುದು. ಇದು ಸರ್ಕಾರದ ಪ್ಲಾನ್. ಏನಿದು PNG ಗ್ಯಾಸ್ ಸೇಫಾ? ವೈಜ್ಞಾನಿಕವಾಗಿ ನೋಡೋಣ. PNG ಅಂದರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಆಲ್ರೆಡಿ ಹೇಳಿದ್ವಿ. ನೈಸರ್ಗಿಕ ಅನಿಲ ಇದು. ಮುಖ್ಯವಾಗಿ ಇದರಲ್ಲಿ ಮೀಥೇನ್ ಇರುತ್ತೆ. ಇದು ನೀರು ಪೈಪಲ್ಲಿ ಬಂದು ನಲ್ಲಿಯಲ್ಲಿ ಬರುತ್ತಲ್ಲ, ಹಾಗೆ ನೇರವಾಗಿ ನೆಟ್ವರ್ಕಿಂದ ನಿಮ್ಮ ಮನೆಗೆ ಬಂದು ಮನೆಗೆ ಸೀದಾ ಬಿಲ್ಡಿಂಗ್ ಒಳಗಡೆ ಹತ್ತಿ ಸೀದಾ ಕಿಚನ್ ಹತ್ರ ಪೈಪ್ನಲ್ಲೇ ಬಂದುಬಿಡುತ್ತೆ. BWSSBಯಿಂದ ನೀರು ಬಂದಂಗೆ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗಳಿಂದ ಗ್ಯಾಸ್ ಬಂದ್ಬಿಡುತ್ತೆ ಮನೆಗೆ.
ಅದೇ ನಾವೀಗ ಬಳಸ್ತಾ ಇರೋ LPG, ಇದರಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ. ಇದನ್ನು ಹೈ ಪ್ರೆಷರ್ನಲ್ಲಿ ಲಿಕ್ವಿಡ್ ರೂಪಕ್ಕೆ, ದ್ರವ ರೂಪಕ್ಕೆ ಕಂಪ್ರೆಸ್ ಮಾಡಬೇಕು, ಆಮೇಲೆ ಸಿಲಿಂಡರ್ ಒಳಗಡೆ ತುಂಬಬೇಕು. ಆದರೆ PNG ಡಿಸ್ಟ್ರಿಬ್ಯೂಷನ್ ತುಂಬಾ ಸಿಂಪಲ್. ಇಡೀ ಊರಿಗೆ ಒಂದು ಕಡೆ ಮೇನ್ ಸ್ಟೋರೇಜಲ್ಲಿ ಫಿಲ್ ಮಾಡಿದ್ರೆ ಸಾಕು, ಸೀದಾ ಮನೇಲಿ ಟ್ಯಾಪ್ ಆನ್ ಮಾಡಿದ್ರೆ ಅಲ್ಲಿಗೆ ಬಂದ್ಬಿಡುತ್ತೆ. ಸಿಲಿಂಡ್ರಿಗೆ ತುಂಬೋದಿಲ್ಲ, ಲಿಕ್ವಿಡ್ ಮಾಡಿ ಕಂಪ್ರೆಸ್ ಮಾಡೋದಿಲ್ಲ, ಏನು ಚಿಂತೆನೇ ಇಲ್ಲ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಿಲ್ಲ, ಸಿಲಿಂಡರ್ ಹೊತ್ಕೊಂಬಂದು ಒಳಗೆ ಇಡೋದಿಲ್ಲ, ಮತ್ತು ಅದಕ್ಕೆ ರೆಗ್ಯುಲೇಟರ್ ತೆಗೆದು ಹಾಕೋದಿಲ್ಲ, ಏನಿಲ್ಲ, ಸೀದಾ ಕಿಚನ್ಗೆ ಬಂದಿರುತ್ತೆ. ಆದರೂ ಕೂಡ ತುಂಬ ಜನಕ್ಕೊಂದು ಭಯ ಇದೆ. ಮನೇಲಿ 24 ಗಂಟೆ ಪೈಪ್ನಲ್ಲಿ ಗ್ಯಾಸ್ ಹರಿದ್ರೆ ಸೇಫಾ, ಟೈಮ್ ಬಾಂಬ್ ಥರ ಅಲ್ವಾ ಅಂತ ಕೆಲವರು ಕೇಳ್ಬೋದು. ಆದರೆ ಸೈಂಟಿಫಿಕಲಿ LPGಗಿಂತ, ಆ ಸಿಲಿಂಡರ್ಗಿಂತ PNG 100 ಪಟ್ಟು ಜಾಸ್ತಿ ಸೇಫ್. ಕಾರಣ, ಸಿಲಿಂಡರ್ ಗ್ಯಾಸ್ ಗಾಳಿಗಿಂತ ಭಾರ. ಒಂದು ವೇಳೆ ಲೀಕ್ ಆದರೆ ಆ ಗ್ಯಾಸ್ ಮೇಲಕ್ಕೆ ಹೋಗಲ್ಲ, ನೆಲದ ಮೇಲೆ ಮೂಲೆಗಳಲ್ಲಿ ಬಂದು ಕೂರುತ್ತೆ. ಆಗ ಸಣ್ಣ ಬೆಂಕಿದಾಗಿದ್ರೂ ಕೂಡ ಇಡೀ ಮನೆಯೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ PNG ಗ್ಯಾಸ್ ಗಾಳಿಗಿಂತ ತುಂಬ ಹಗುರ. ಪೈಪ್ ಡ್ಯಾಮೇಜ್ ಆಗಿ ಲೀಕ್ ಆದರೂ ಕೂಡ ಅದು ನೆಲದ ಮೇಲೆ ಬಂದು ಒಂದೇ ಕಡೆ ನಿಂತ್ಕೊಳ್ಳಲ್ಲ, ಕೂಡಲೇ ಗಾಳಿಯಲ್ಲಿ ಹೋಗಿ ಲೀನ ಆಗಿಬಿಡುತ್ತೆ, ಕರಗು ಹೋಗಿಬಿಡುತ್ತೆ, ಗಾಳಿಯಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಅಂದರೆ ಪ್ರೆಷರ್. ಆ ಕೆಂಪು ಸಿಲಿಂಡರ್ ಒಳಗಡೆ ಸುಮಾರು 5 ರಿಂದ 7 ಬಾರ್ನಷ್ಟು ಪ್ರೆಷರ್ ಇರುತ್ತೆ. ಅಂದರೆ ನಮ್ಮ ಕಾರ್ ಟೈರ್ನಲ್ಲಿರೋ ಗಾಳಿಗಿಂತ 2-3 ಪಟ್ಟು ಹೆಚ್ಚಿನ ಪ್ರೆಷರ್. ಆದರೆ PNG ಪೈಪ್ನಲ್ಲಿ ಬರೋ ಪ್ರೆಷರ್ ಕೇವಲ 21 ಮಿಲಿಬಾರ್ ಅಷ್ಟೇ. ಅಂದರೆ ನಾವು ಬಾಯಲ್ಲಿ ಊದೋ ಗಾಳಿಗಿಂತಲೂ ಕಮ್ಮಿ. ಹೀಗಾಗಿ ಸಿಲಿಂಡರ್ ಥರ ಈ ಗ್ಯಾಸ್ ಪೈಪ್ ಬ್ಲಾಸ್ಟ್ ಆಗೋ ಚಾನ್ಸೇ ಇಲ್ಲ. ವಾಟರ್ ಪೈಪ್ ಲೈನ್ ಅಷ್ಟೇ ಇದು ಕೂಡ ಸೇಫ್. ಸಿಲಿಂಡರ್ ಬುಕ್ ಮಾಡೋ ಟೆನ್ಷನ್ ಇಲ್ಲ, ಡೆಲಿವರಿ ಬಾಯ್ಗೆ ಕಾಯೋ ಟೆನ್ಷನ್ ಕೂಡ ಇಲ್ಲವೇ ಇಲ್ಲ. ಕರೆಂಟ್ ಬಿಲ್ ತರಾನೇ ಗ್ಯಾಸ್ ಬಿಲ್. ಗ್ಯಾಸ್ ಸಿಲಿಂಡರ್ ಅಂದರೆ 800-900 ರೂಪಾಯಿ ಕೊಟ್ಟು, ಅಥವಾ ಎಷ್ಟು ರೇಟ್ ಇರುತ್ತೆ ಅಷ್ಟು ಕೊಟ್ಟು ಮುಂಚೆನೇ ದುಡ್ಡು ಎತ್ತಿಟ್ಟು ಬುಕ್ ಮಾಡಬೇಕು. ಗ್ಯಾಸ್ ಸಿಲಿಂಡ್ರಲ್ಲಿ ಇದೆಯಾ ಇಲ್ವಾ ಅಂತೇಳಿ ಭಾರತ ಸಿಲಿಂಡರ್ನ ಮೂಲೆಗೆ ಹೋಗಿ ನುಗ್ಗಿ ಎಲ್ಲಿಟ್ಟಿರ್ತೀರಲ್ಲಿಂದ ಎಳೆದ್ಬಿಟ್ಟು ಅಲ್ಲಾಡಿಸಿ ನೋಡಬೇಕು. ಅದಾದಮೇಲೆ ಖಾಲಿ ಆದಮೇಲೆ ಹೊಸ ಸಿಲಿಂಡರ್ ಬಂದಮೇಲೆ ರೆಗ್ಯುಲೇಟರ್ ಅದ್ರ ತೆಗೆದು ಇದಕ್ಕೆ ಕನೆಕ್ಷನ್ ಕೊಡಬೇಕು. ಚೇಂಜ್ ಮಾಡೋಕ್ಕೆ ಎಷ್ಟೋ ಸಲ ಮನೆಯವ್ರಿಗೆ ಗೊತ್ತಿರೋರು ಬರೋ ತನಕ ಕಾಯ್ತಾ ಕುತ್ಕೊಂಡು ಅಡುಗೆನೇ ಮಾಡದಿರೋ ದಿನಗಳು ಕೂಡ ತುಂಬ ಜನರ ಮನೇಲಿ ಆಗುತ್ತೆ. ಆದರೆ PNGಯಲ್ಲಿ ಈ ಗೋಳೆ ಇಲ್ಲ. ಇದರಲ್ಲಿ ಸ್ಮಾರ್ಟ್ ಮೀಟರ್ ಸಿಸ್ಟಮ್ ಇರುತ್ತೆ. ನಿಮ್ಮ ಅಡುಗೆ ಮನೆಯಲ್ಲಿ ಪೈಪ್ ಪಕ್ಕ ಒಂದು ಸಣ್ಣ ಮೀಟರ್ ಫಿಕ್ಸ್ ಮಾಡ್ತಾರೆ. ನಮ್ಮ ಮನೆ ಕರೆಂಟ್ ಮೀಟರ್ ತರಾನೇ. ಎಷ್ಟು ಗ್ಯಾಸ್ ಯೂಸ್ ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಬಿಲ್ ಬರುತ್ತೆ. ಪೈಪ್ ಗ್ಯಾಸ್ ಅನ್ನ SCM ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಲೆಕ್ಕದಲ್ಲಿ ಅಳಿತಾರೆ. ಇದು ಪೋಸ್ಟ್ ಪೇಯ್ಡ್ ಸಿಸ್ಟಮ್ ಕೂಡ ಹೌದು. ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋ ಹಾಗಿಲ್ಲ. ತಿಂಗಳ ಕೊನೆಗೆ ಕರೆಂಟ್ ಬಿಲ್ ತರಾನೇ ಬರುತ್ತೆ. ಆನ್ಲೈನ್ ನಲ್ಲೂ ಪೇ ಮಾಡಬಹುದು. ಕೆಲ ಕಡೆ ಮೊಬೈಲ್ ರೀಚಾರ್ಜ್ ತರ ಪ್ರೀಪೇಯ್ಡ್ ಮೀಟರ್ ಕೂಡ ಬಂದಿವೆ. ಒಂದು ಸಿಂಪಲ್ ಲೆಕ್ಕ ನೋಡಿ, 14.2 kgಯ ಒಂದು ಸಿಲಿಂಡರ್ LPG ಸಿಲಿಂಡರ್ ಗ್ಯಾಸ್ ಸುಮಾರು 15 SCM ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಪೈಪ್ ಗ್ಯಾಸ್ಗೆ ಸಮ. ಸದ್ಯ ಬೆಂಗಳೂರಲ್ಲಿ GAIL ಗೇಲ್ ಗ್ಯಾಸ್ನ ಒಂದು SCM ಬೆಲೆ 52 ರಿಂದ 53 ರೂಪಾಯಿ ಇದೆ. 4 ಜನ ಇರೋ ಒಂದು ಫ್ಯಾಮಿಲಿಗೆ ತಿಂಗಳಿಗೆ ಆವರೇಜ್ ಆಗಿ 2 ಸಿಲಿಂಡರ್ ಬೇಕು ಅಂದ್ರೆ ಡೆಲಿವರಿ ಚಾರ್ಜಸ್ ಸೇರಿ ಸುಮಾರು 1700 ರೂಪಾಯಿ ಖರ್ಚಾಗುತ್ತೆ. ಅದೇ PNG ಬಳಸಿದ್ರೆ 2 ಸಿಲಿಂಡರ್ಗೆ ಸಮನಾದ ಸುಮಾರು 30 SCM ಗ್ಯಾಸ್ ಬಳಸಿದ್ರು ಕೂಡ ನಿಮ್ಮ ಬಿಲ್ 1500 ರಿಂದ 1560 ರೂಪಾಯಿ ಒಳಗಡೆನೆ ಬರುತ್ತೆ. ದುಡ್ಡು ಉಳಿಯುತ್ತೆ, ಸೇಫ್ಟಿ ಕೂಡ ಹಲವು ಪಟ್ಟು ಜಾಸ್ತಿ. ನಿಮ್ಮ ಏರಿಯಾದಲ್ಲಿ ಪೈಪ್ ಗ್ಯಾಸ್ ಇದೆಯಾ ಸ್ನೇಹಿತರೆ? ಕರ್ನಾಟಕದಲ್ಲಿ ಮುಖ್ಯವಾಗಿ ಗೇಲ್ ಗ್ಯಾಸ್ ಸರ್ಕಾರಿ ಸ್ವಾಮ್ಯದ ಕಂಪನಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನ HSR ಲೇಔಟ್, ಬೆಳ್ಳಂದೂರು, ವೈಟ್ಫೀಲ್ಡ್, ಯಲಹಂಕ, ಮಲ್ಲೇಶ್ವರಂ, ಪೀಣ್ಯ, ದೇವನಹಳ್ಳಿ, ಹೊಸಕೋಟೆ, ಆನೇಕಲ್, ನೆಲಮಂಗಲ ಸೇರಿ ಸಾಕಷ್ಟು ಏರಿಯಾಗಳಲ್ಲಿ ಆಲ್ರೆಡಿ ಕನೆಕ್ಷನ್ ಬಂದ್ ಆಗಿ ಹೋಗಿದೆ. ಸಾವಿರಾರು ಜನ ಬಳಸೋಕೆ ಶುರುನೂ ಮಾಡಿದ್ದಾರೆ. ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ಇತರ ಜಿಲ್ಲೆಗಳಲ್ಲೂ ಕೂಡ ಕೆಲಸ ವೇಗವಾಗಿ ನಡೀತಾ ಇದೆ. ತುಮಕೂರು, ಬೆಳಗಾವಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮೆಘಾ ಗ್ಯಾಸ್, ಧಾರವಾಡದಲ್ಲಿ ಅದಾನಿ ಗ್ಯಾಸ್, ದಕ್ಷಿಣ ಕನ್ನಡದಲ್ಲಿ ಗೇಲ್ ಗ್ಯಾಸ್ ಪೈಪ್ ಲೈನ್ ಹಾಕ್ತಾ ಇದ್ದಾರೆ. ಮೈಸೂರು, ಮಂಡ್ಯ, ಹಾಸನ, ಕೊಪ್ಪಳ ಮತ್ತು ಕಲಬುರಗಿ ಅನ್ನೋ ಕಡೆ AG and ಪ್ರಥಮ್ ಕಂಪನಿ ಕೂಡ ನೆಟ್ವರ್ಕ್ ಹಾಕ್ತಾ ಇದೆ. ಜೊತೆಗೆ ಆಲ್ರೆಡಿ ಬಿಗ್ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಬಂದ್ ಆಗಿ ಹೋಗಿದೆ. ಸಿಲಿಂಡರ್ ಹೊತ್ಕೊಂಡೆಲ್ಲ ಹೋಗಕ್ಕಾಗಲ್ಲ ಟವರ್ಗಳಲ್ಲೆಲ್ಲ. ಇಡೀ ಬಿಲ್ಡಿಂಗಿಗೆ PNG ಗ್ಯಾಸ್ ಕನೆಕ್ಷನ್ ಇರುತ್ತೆ. ಇತ್ತೀಚಿನ ಎಲ್ಲಾ ಕಟ್ಟಡಗಳಲ್ಲೂ ಬಿಗ್ ಬಿಲ್ಡಿಂಗ್ಸ್ ಅಲ್ಲಿ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಅದು ಏನೋ ದೇಶದಲ್ಲಿ ಈಗ ಆಲ್ರೆಡಿ ದಿಲ್ಲಿ, ಮುಂಬೈ, ಗುಜರಾತ್ ನಲ್ಲಿ ಪೈಪ್ ಗ್ಯಾಸ್ ಸಿಸ್ಟಮ್ ಸೂಪರ್ ಸಕ್ಸಸ್ಫುಲ್ ಆಗಿದೆ. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 1.3 ಕೋಟಿಗೂ ಅಧಿಕ ಮನೆಗಳು ಆಲ್ರೆಡಿ ಸಿಲಿಂಡರ್ ಬಿಟ್ಟು ಪೈಪ್ ಗ್ಯಾಸ್ಗೆ ಶಿಫ್ಟ್ ಆಗಿ ಹೋಗಿವೆ. ಸೊ ನಿಮ್ಮ ಏರಿಯಾದಲ್ಲೂ ಪೈಪ್ ಗ್ಯಾಸ್ ಕನೆಕ್ಷನ್ ಇದ್ರೆ ಕಾಯಬೇಡಿ ಸ್ನೇಹಿತರೆ, ಆದಷ್ಟು ಬೇಗ ನಿಮಗೆ ಕನೆಕ್ಷನ್ನ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಅದೆಲ್ಲ ಪಾಸಿಬಿಲಿಟಿ ಇತ್ತು ಅಂತ ಹೇಳಿದ್ರೆ ಮಿಸ್ ಇಲ್ಲದೆ ಹಾಕಿಸ್ಕೊಳ್ಳಿ. ಅದು ಜಾಣತನ ಕೂಡ ಹೌದು. PNGಗೆ ಅಪ್ಲೈ ಮಾಡೋದು ಹೇಗೆ? ತುಂಬಾ ಸಿಂಪಲ್ ಪ್ರಾಸೆಸ್ ಇದೆ. ನಿಮ್ಮ ಏರಿಯಾದಲ್ಲಿ ಸರ್ವಿಸ್ ಕೊಡ್ತಿರೋ ಕಂಪನಿ, ಉದಾಹರಣೆಗೆ ಗೇಲ್ ಗ್ಯಾಸ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಅವೈಲೇಬಿಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ.
ನಿಮ್ಮ ಪಿನ್ ಕೋಡ್ ಹಾಕಿ ಲಭ್ಯತೆ ಚೆಕ್ ಮಾಡಿ. ಪೈಪ್ಲೈನ್ ಇದ್ರೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ. ದೊಡ್ಡ ಡಾಕ್ಯುಮೆಂಟ್ಸ್ ಏನ್ ಬೇಕಾಗಿಲ್ಲ. ID ಪ್ರೂಫ್ಗೆ ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್ಗೆ ಕರೆಂಟ್ ಬಿಲ್ ಅಥವಾ ವಾಟರ್ ಬಿಲ್ ಇದ್ರೆ ಸಾಕು. ಸ್ವಂತ ಮನೆ ಆದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ರಸೀದಿ, ಬಾಡಿಗೆ ಮನೆ ಆದ್ರೆ ರೆಂಟಲ್ ಅಗ್ರಿಮೆಂಟ್ ಅಪ್ಲೋಡ್ ಮಾಡಿದ್ರೆ ಆಯ್ತು. ಅರ್ಜಿ ಹಾಕುವಾಗ ಸ್ಟಾರ್ಟಿಂಗ್ ನಲ್ಲಿ ರಿಫಂಡಬಲ್ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ನಾರ್ಮಲ್ ಮೀಟರ್ಗೆ 6,000 ರೂಪಾಯಿ ಹಾಗೂ ಸ್ಮಾರ್ಟ್ ಮೀಟರ್ ಬೇಕು ಅಂದ್ರೆ ಮೊಬೈಲ್ ನಲ್ಲೇ ಕಂಟ್ರೋಲ್ ಮಾಡೋ ಮೀಟರ್ ಬೇಕು ಅಂದ್ರೆ 9,000 ರೂಪಾಯಿವರೆಗೆ ಡೆಪಾಸಿಟ್ ಇರುತ್ತೆ. ಕನೆಕ್ಷನ್ ಕ್ಯಾನ್ಸಲ್ ಮಾಡಿದ್ರೆ ದುಡ್ಡು ವಾಪಸ್ ಬರುತ್ತೆ. ಇದು ರಿಫಂಡಬಲ್ ಸೆಕ್ಯೂರಿಟಿ ಡೆಪಾಸಿಟ್. ಇದು ಅಪ್ಲಿಕೇಶನ್ ಅಪ್ರೂವ್ ಆದ್ಮೇಲೆ ಗ್ಯಾಸ್ ಕಂಪನಿಯವರೇ ಮನೆಗೆ ಬಂದು ಮೀಟರ್ ಪೈಪ್ ಇನ್ಸ್ಟಾಲ್ ಮಾಡಿ ಸೇಫ್ಟಿ ಚೆಕ್ ಮಾಡಿ ಕನೆಕ್ಷನ್ ಆನ್ ಮಾಡ್ಕೊಟ್ಟು ಹೋಗ್ತಾರೆ. ಸೊ ನಿಮ್ಮ ಏರಿಯಾದಲ್ಲಿ ಯಾವ ಕನೆಕ್ಷನ್ ಇದೆ, ಯಾರ ನೆಟ್ವರ್ಕ್ ಇದೆ, ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಸಿಂಪಲ್ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಪಿನ್ ಕೋಡ್ ಹಾಕಿ ಚೆಕ್ ಮಾಡಿದ್ರು ಕೂಡ ತೋರಿಸ್ಬಿಡ್ತಾರೆ. ಆಮೇಲೆ ಆ ಪರ್ಟಿಕ್ಯುಲರ್ ಕಂಪನಿ ವೆಬ್ಸೈಟ್ ಹೋಗಿ ಅಲ್ಲಿ ಅವರೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಆಯ್ತು, ಆನ್ಲೈನ್ ಅಥವಾ ಕಾಲ್ ಮೂಲಕ. ಫೈನಲಿ ಬದಲಾವಣೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ ಸರ್ಕಲ್ ನಲ್ಲಿ ಮಿಸ್ ಇಲ್ಲದೆ ಶೇರ್ ಕೂಡ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.